ಆಮೇಲೆ ಒಂದೇ ಮಾತು ಹೇಳ್ತೀನಿ, 3 ದಿವಸ ಕೆಳಗು 4 ದಿವಸ ಕೆಳಗು ಹುಮನಾಬಾದ್ ಮಾಜಿ ಶಾಸಕರು 5 ಬಾರ್ ಶಾಸಕರು ಮಂತ್ರಿ 5 ಬಾರ್ 4 ಬಾರ್ ನಾನು ಮುಂಚೆ 1 ಬಾರ್ ಆಗಿದ್ದಾರೆ. ಹಾಗಾಗಿ ಅವರು ರಾಜನೇತ ಅವ ಬೆಂಕಿ ನೇತ ಅವ ಅರ್ಥ ಆಗ್ತಾ ಇಲ್ಲ. ಆಮೇಲೆ ತಮ್ಮದೇ ಮಾತು ಹೇಳ್ತೀನಿ, ಪಾರ್ಲಿಮೆಂಟ್ ಚುನಾವ್ ಆಗಿದೆ 2024. ಯಾವಾಗಿದೆ? 2024 ಆಗಿದೆ. ಅವರಿಬ್ರು ಸೇರಿ ಯಾರು ಹೋಗಿದ್ದಾರೆ? ಚುನಾವ್ ಆದ್ಮೇಲೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಚುನಾವ್ ಆದ್ಮೇಲೆ ಸಿಎಂಗೆ ಡೆಪ್ಯೂಟಿ ಸಿಎಂಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ. ಕರೆಕ್ಟು? ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ಸೆಕೆಂಡ್ ಡೇ ಪ್ರಶ್ನೆ ಮಾಡಬೇಕಿತ್ತು. ನಾವು ಸತ್ಯ ಹರಿಶ್ಚಂದ್ರ ಇದ್ದೀನಿ, ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ಬೇಕಿತ್ತು. 1 ವರ್ಷ ಯಾಕೆ ತಾವು ವೇಟ್ ಮಾಡಿದ್ರಿ? 1 ವರ್ಷ ಜಾಸ್ತಿ ಆಯ್ತು. ಮೇನಲ್ಲಿ ಚುನಾವ ಆಯ್ತು, ಇದು ಜೂನ್ ಜುಲೈ ಇದೆ. ಯಾಕೆ ವೇಟ್ ಮಾಡಿದ್ರಿ? ಏನ್ ಧಾರ್ಮಿಕ ಕಾಲ ಅವ? ತಾವು ಸತ್ಯ ಹರಿಶ್ಚಂದ್ರ ಮನುಷ್ಯ, ಸತ್ಯ ಹೇಳ್ತೀರಿ 100ಕ್ಕೆ 100 ಸಾವಿರ. ಸೆಕೆಂಡ್ ಡೇ ಬೆಂಗಳೂರು ಪ್ರೆಸ್ ಕ್ಲಬ್ ಹೋಗ್ಬೇಕು ಇತ್ತು, ಇಲ್ಲಿ ಪ್ರಶ್ನೆ ಮಾಡ್ಬೇಕಿತ್ತು. 1 ವರ್ಷ 1.5 ವರ್ಷ ಯಾಕೆ ವೇಟ್ ಮಾಡಿದಿರಿ? ನಮ್ ಕ್ವಶನ್ ಇದೆ ರಾಜಶೇಖರ್ ಪಾಟೀಲ್ಗೆ, ಯಾಕೆ ವೇಟ್ ಮಾಡಿದಿರಿ? ತಾವು ಹೇಳ್ಬೇಕಿತ್ತು. ತಾವು ಬಹಿರಂಗವಾಗಿ ತಮ್ಮ ಮನೆಗೆ ಬೆಂಕಿ, ಬೇರೆ ಮನೆಗೆ ಬೆಂಕಿ ಹತ್ತಾ ಇದ್ರಿ. ಯಾವ ನ್ಯಾಯ ರೀ? ತಾವು ಸರಿಪಡಿಸ್ರಿ. 1 ವರ್ಷ ಯಾಕೆ ವೇಟ್ ಮಾಡಿದ್ರಿ? ಅಥವಾ ನಮ್ಮ ಅವ್ರ ತಮ್ಮ ಹೇಳ ಹಿಂಗೆ ಹೇಳಕ್ಕ ಯಾರು ಹೇಳ ತಮ್ಗೆ? ಅದಕ್ಕಾಗಿ ಈ ಬಗ್ಗೆ ನಾನು ಪೂರ್ತಿ ಖಂಡನೆ ಮಾಡ್ತೀನಿ. ಅವೇನಾಗಿದೆ, ರಾಜಶೇಖರ್ ಪಾಟೀಲು ಈ ಚುನಾವಣೆ 2023 ಚುನಾವಣೆ ಹಿನ್ನಡೆ ಆಗಿದೆ, ಸೋಲಾಗಿದೆ. ಅವ್ರಿಗೆ ಕೆಲಸ ಇಲ್ಲ. ಸರಿ, ಹಿಂಗೆ ಮಾತಾಡಬೇಕು, ಬೆಂಕಿ ಹಾಕಬೇಕು, ಜಗಳ ಮಾಡಬೇಕು, ನಾಳೆ ಪ್ರಶ್ನೆ ಮಾಡಬೇಕು. ತಾವು ತಮ್ಮ ತಂದೆ ಮಂತ್ರಿ ಇತ್ತು, ನಮ್ಮ ತಂದೆ ಮಂತ್ರಿ ಇಲ್ಲ, ಯಾರು ಇಲ್ಲ. ತಂದೆ ಮಂತ್ರಿ ಇತ್ತು, ಸಂಸ್ಕಾರ ಮನುಷ್ಯ ಇದ್ರಿ. ತಮ್ಮೇನಾದ್ರೆ ತಾವು ಒಳ ಮನೆ ಮಾಡ್ಕೊಡ್ರಿ. ಬೇರೆ ಮನೆಗೆ ಹಾಕಿ ಬೆಂಕಿ ಹಾಕ್ತಾ ಇದ್ರಿ. ಆಮೇಲೆ 1 ವರ್ಷ ಆದ್ಮೇಲೆ ನಮ್ಮ ಪಾರ್ಟಿನಲ್ಲಿ ಚಿಂತನ್ ಮಂಥನ್ ಮೀಟಿಂಗ್ ಆಗಿದೆ. ನಾವು ಇದ್ದಿಲ್ಲ, ರಾಜ್ಯ ದೇಶಕ್ಕೆ ಗೊತ್ತಿದೆ. ತಾವ್ಯಾಕೆ ಹೇಳ್ತೀರಿ? ನಮ್ಮ ಆರಾಮ್ ಇದ್ದಿಲ್ಲ, ನಾವು ಅಡ್ಮಿಟ್ ಇದ್ದೀನಿ, ಎಂಜಿಯೋಗ್ರಫಿ ಆಯ್ತು, ಎಲ್ಲರೂ ಗೊತ್ತಿದೆ. ನಮ್ಮ ರಾಧಾಕೃಷ್ಣ ಹೇಳ್ಯಾರ, ರಾಧಾಮೋಹನ್ ಸಿಂಗ್ ನಮ್ಮ ಹೈದರಾಬಾದ್ ಇನ್ಚಾರ್ಜ್ ಅವರೇ ಹೇಳ್ಯಾರ. ಆದ್ರೆ ಕೂಡ ನಾವು ಅವ್ರ ಬಗ್ಗೆ ನಾವು ಹಿಂದಿ ಇಲ್ಲ. ಬಟ್ ಈ ತರ ಮಾತಾಡ್ಬೇಕು. ಅವರಿಗೆ ಎಲ್ಲಿ ಮಾನಸಿಕತಾ ಏನಾಗಿದೆ ಹೇಳ್ತಾ ಇಲ್ಲ, ಅಥವಾ ಬೇರೆ ಅವರು ಹೇಳಿದ್ರಿ ವಿಷಯ ಜೀವಂತ ಆಗ್ಬೇಕು, ಈ ವಿಷಯ ಜೀವಂತ ಆಗ್ಬೇಕು, ಬೇರೆ ಯಾರು ಹೇಳಿದ್ರೆ ನಮ್ ಸಂಶಯ ಬರ್ತಾ ಇದೆ. ಹೆಂಗಂದ್ ದಾಲ್ಮೆ ಕಾಲ ಇದೆ ಹೇಳ್ತಾ ಇದೆ. 1 ವರ್ಷ ಆದ್ಮೇಲೆ ತಾವು ಯಾಕೆ ಪ್ರಶ್ನೆ ಮಾಡಿಲ್ಲ? ಈಗ ಯಾಕೆ ತಾವು ಸತ್ಯ ಹರಿಶ್ಚಂದ್ರ ಸತ್ಯ ಹೇಳ್ತೀನಿ ಯಾಕೆ ಹೇಳ್ತಾ ಇದ್ರಿ? ಸೇಮ್ ಡೇ ಪ್ರಶ್ನೆ ಮಾಡ್ಬೇಕಿತ್ತು, ಬೆಂಗಳೂರು ಮಾಡ್ಬೇಕಿತ್ತು, ಬಿದರ್ ಮಾಡ್ಬೇಕಿತ್ತು. ಏನ ಪರವಾಗಿ ಯಾರ ಬಗ್ಗೆ ಮಾಡ್ಬೇಕಿತ್ತು? 1 ವರ್ಷ ಆದ್ಮೇಲೆ ನಮ್ದು ಏನಾಗಿದೆ, ನಮ್ಮ ಹೈಕಮಾಂಡ್, ನಮ್ಮ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಎಲ್ಲರಿಗೂ ಕೇಳ ಎಲ್ಲ ನಾನು ರಿಪ್ಲೈ ಮಾಡಿದೀವಿ. ಅವ್ರಿಗೆ ಪಾರ್ಟಿ ಆಫೀಸ್ ನಲ್ಲಿ ಅವ್ರ ಬಾಜು ಕುಂತಿ ಮಾತಾಡ್ತೀನಿ. ಕ್ಯಾಂಡಿಡೇಟ್ ಬಾಜು ಇತ್ತು, ಇಲ್ಲ ಮಾತಾಡಿದೀನಿ ನಾನು. ನಮ್ಮ ಮನೆ ಏನ್ ಮಾಡ್ಲಿಪ್ಪ, ತಾವು ಮನೆ ನೋಡ್ರಿ, ತಾವು ಗಲಾಟೆ ಆಗ್ತಾ ಇದೆ. ತಮ್ಮ ಬೆಂಕಿ ನಮ್ಮ ಮನೆಯಾಗ ಹಚ್ತಾ ಇದ್ರಿ. ನಮ್ದು ಅಪಮಾನ ಮಾಡ್ಬೇಕಾ? ಅವಮಾನ ಮಾಡ್ಬೇಕಾ? ನಾವು ಶೆಡ್ಯೂಲ್ ಕಾಸ್ಟ್ ಅವಮಾನ ಮಾಡ್ತೀರಿ. ಅವಮಾನ ಮಾಡಕ್ ಬಸ್ ನಾವು ತಾವು ತಮ್ಮ ಹೆಸರು ತಗೊಳ್ಳಲ್ಲ, ತಮ್ಮ ಬಾಟೆಗೆ ಬರಲ್ಲ, ನಾನು ತಮ್ಮ ಹೆಸರು ತಗೊಳ್ಳಲ್ಲ. ತಾವು ಒಂದು ಪ್ರಭು ಚೌಹಾನ್ ಆಗಿ ಉಲ್ಲೇಖ ಮಾಡಿರಿ ಅಂದ್ರೆ ನಾವು SC ಮನುಷ್ಯ,
ಶೆಡ್ಯೂಲ್ ಕಾಸ್ಟ್ ಅವಮಾನ ಮಾಡಬೇಕು, ಟಿಂಗಲ್ ಮಾಡಬೇಕು, ಟವರ್ ಮಾಡಬೇಕು, ನಗ್ಬೇಕು. ಯಾವ 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 ಮುದ್ದೆ ಹೇಳ್ರಿ? ತಮ್ದಮ್ ಗಲಾಟೆ ಆಗಿದೆ, ತಾವ್ ನೋಡ್ರಿ, ತಾವ್ ಸಾಲ್ವ್ ಮಾಡ್ರಿ.